ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನ ಬಾಗಿಲಲ್ಲಿ ಒಂದು ಬಹುಮಾನ ಇದೆ, ಇದು ತಕ್ಷಣ ಸ್ವೀಕರಿಸು, ನಿನ್ನ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅಂತ ಇವತ್ತು ಒಳ್ಳೆಯ ಸಂದೇಶವನ್ನು ಸಾಯಿ ಅಪ್ಪ ನಮ್ಮೆಲ್ಲರಿಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ. ನಾಳೆ ಗುರುವಾರ ದಿನ ನಮ್ಮ ಪೂಜೆ ಮೂಲಕ ಸಾಯಿಯಪ್ಪನ ಕರೆದು ನಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ಈ ಚಿಕ್ಕ ಪರಿಹಾರವನ್ನು ನಾಳೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ತಾರೆ. ಇವತ್ತು ಕೂಡ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ನಾಳೆ ಗುರುವಾರ ದಿನ ಚಿಕ್ಕ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಪರಿಹಾರ ಮಾಡೋದ್ರಿಂದ ನಮ್ಮ ಕಷ್ಟಗಳು ಸಮಸ್ಯೆಗಳು ಅತಿ ಶೀಘ್ರವಾಗಿ ಸಾಯಿಯಪ್ಪ ದೂರ ಮಾಡ್ತಾರೆ. ಯಾವುದೇ ಒಂದು ವಸ್ತುವೇ ಆಗಲಿ ವ್ಯಕ್ತಿಯೇ ಆಗಲಿ ಬೇರೆಯವರಿಗೆ ಸ್ವಂತ ಎಂದು ಗೊತ್ತಾದ ಮೇಲೆ ಅದಕ್ಕಾಗಿ ಚಿಂತಿಸುವುದು ಹಂಬಲಿಸುವುದು ದೊಡ್ಡ ತಪ್ಪು. ಇದು ಸಾಯಿಯಪ್ಪ ಮಾತು. ಯಾಕಂದ್ರೆ ಜೀವನದಲ್ಲಿ ಯಾರನ್ನು ಬೇಕಾದರೆ ನಂಬು, ಆದರೆ ನಂಬೋದಕ್ಕಿಂತ ಮೊದಲು 10 ಸಲ ಯೋಚಿಸು. ಯಾಕಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲ್ಗೆಯನ್ನು ಕಚ್ಚಿಬಿಡುತ್ತದೆ. ಈ ಜಗತ್ತಿನಲ್ಲಿ ತುಂಬ ಸುಲಭವಾದ ಮಾತು ಕಷ್ಟದ ಸಂಗತಿ ಎಂದರೆ ತಪ್ಪು. ಇನ್ನೊಬ್ಬರು ಮಾಡಿದರೆ ಗಮನಿಸೋದು ಸುಲಭ, ಅದೇ ನಾವೇ ಮಾಡಿದರೆ ಒಪ್ಪೋದು ಕಷ್ಟ. ಮಗು, ಕೆಟ್ಟ ಸಮಯ ನಡೆಯುತ್ತಾ ಇದೆ ಎಂದು ತುಂಬ ಚಿಂತೆ ಮಾಡಬೇಡಿ. ಯಾಕಂದರೆ ಕೆಟ್ಟ ಸಮಯಕ್ಕೂ ಒಂದು ಕೆಟ್ಟ ಸಮಯ ಅಂತ ಇರುತ್ತದೆ. ಹಾಗಾಗಿ ಈ ಸಮಯ ಅನ್ನೋದು ಶಾಶ್ವತ ಅಲ್ಲ. ನಿಮಗೆ ಒಳ್ಳೆಯ ಕಾಲ ಅನ್ನೋದು ಬರುತ್ತೆ. ಇನ್ನೊಬ್ಬರನ್ನು ಸರಿಯಿಲ್ಲ ಎಂದು ಹೇಳಬೇಕಾದರೆ ಮೊದಲು ಅದನ್ನು ಹೇಳುವವರು ಸರಿ ಇರಬೇಕು. ಅವರ ಸರಿ ಇದ್ದರೆ ಮಾತ್ರ ಬೇರೆಯವರ ಅರ್ಹತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ಇರುತ್ತದೆ. ನೀನು ಅನುಭವಿಸುತ್ತಿರುವ ಕಷ್ಟಗಳಿಗೆ ಕಾರಣ ನಿನ್ನ ಕೈಯಲ್ಲೇ ಇದೆ. ಅದೇ ನಿನಗೆ ಸಮಾಧಾನ ಕೊಡುತ್ತೆ. ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ. ಯಾಕಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ. ಸತ್ಯ ಏನು ಅಂತ ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ. ಎಷ್ಟೇ ಕೆಟ್ಟ ಪರಿಸ್ಥಿತಿ ಎದುರಾದರೂ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಕೆಟ್ಟ ದಿನಗಳು ಕಳೆದ ನಂತರ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಒಳ್ಳೆಯ ಯೋಜನೆಗಳು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತವೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ನಿನ್ನ ಜೀವನದಲ್ಲಿ ನೀನು ಒಂದೇ ರೀತಿಯಲ್ಲಿ ಯೋಚಿಸಬೇಕು. ಪ್ರತಿದಿನ ಹೊಸ ದಿನವಾಗಿದೆ. ಹಳೆಯದನ್ನು ಪೂರ್ತಿಯಾಗಿ ಮರಿಬೇಕು. ಮರೆತು ಹೊಸದಾಗಿ ಕೆಲಸ ಪ್ರಾರಂಭಿಸಬೇಕು. ನೀವು ಏನನ್ನಾದರೂ ಮಾಡಲು ಪ್ರಾರಂಭಿಸಿದಾಗ ವೈಫಲ್ಯಕ್ಕೆ ಹೆದರಬೇಡಿ ಮತ್ತು ಅದನ್ನು ತ್ಯಜಿಸಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಜನರು ಸಂತೋಷವಾಗಿರುತ್ತಾರೆ. ಮಗು, ಜೀವನ ಎಷ್ಟು ವಿಚಿತ್ರ ಅಂದರೆ ಕೆಲವರು ಎಷ್ಟು ನೋವು ಕೊಟ್ಟರೂ ಕೂಡ ಅವರಿಗೆ ಪ್ರೀತಿ ಒಂದೇ ಸಿಗುತ್ತೆ. ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಕೂಡ ಅವರಿಗೆ ನೋವು ಮಾತ್ರ ಸಿಗುತ್ತೆ. ಯಾಕೆ ಅಂದರೆ ಅವರು ಮಾಡಿಕೊಂಡಿರುವಂಥ ಕರ್ಮಗಳಿಂದ ಈ ರೀತಿ ಅವರಿಗೆ ಫಲ ಅನ್ನೋದು ಸಿಗುತ್ತೆ. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರುತ್ತದೆ. ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಬೇಕು. ಯಶಸ್ವಿನ ಕಡೆ ಹೆಜ್ಜೆ ಇಡಬೇಕು. ನಿನ್ನ ಜೀವನದಲ್ಲಿ ಪರಿಪೂರ್ಣವಾಗಿ ಈ ಸಾಯಿನ ನಂಬಿಕೊಂಡ್ರೆ ಖಂಡಿತ ನಿಮಗೆ ಎಂಥದೇ ಕಷ್ಟ ಬರಲಿ ಅದು ನಾನು ಸ್ವೀಕರಿಸುತ್ತೀನಿ. ಈ ಜಗತ್ತಲ್ಲಿ ಎಲ್ಲ ಜೀವಗಳಲ್ಲಿ ನಾನಿದ್ದೀನಿ. ಮಗು, ನೀನು ಹೆದರ್ಕೋಬೇಡ. ನಿನ್ನ ಬಾಗಿಲಿಗೆ ಬಂದು ನಾನು ಒಂದು ಬಹುಮಾನ ಕೊಡ್ತೀನಿ. ನಾಳೆ ಗುರುವಾರ ನೀನು ನಿನಗೆ ಇಷ್ಟ ಆದಂಗೆ ಪೂಜೆ ಮಾಡಿ ಈ ಸಾಯಿನ ಕರೆದು ಆ ಬಹುಮಾನವನ್ನು ನೀನೇ ಸ್ವೀಕರಿಸಬೇಕು. ಇದು ತಕ್ಷಣ ಸ್ವೀಕರಿಸಿದರೆ ನಿನಗಿರುವಂಥ ಕಷ್ಟಗಳೆಲ್ಲ ಕೂಡ ದೂರ ಮಾಡುತ್ತೀನಿ ಅಂತ ಸಾಯಿಯಪ್ಪ ಒಳ್ಳೆಯ ಪರಿಹಾರವನ್ನು ಈಗ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ನಾಳೆ ಗುರುವಾರ ದಿನ ಈ ಚಿಕ್ಕ ಪರಿಹಾರವನ್ನು ಪ್ರಯತ್ನ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ಥರ ನೀವು ಪೂಜೆ ಮಾಡ್ತೀರೋ ಅದೇ ಥರ ಪೂಜೆ ಮಾಡಿ. ನಿನ್ನೆ ಒಬ್ಬರು ನನಗೆ ಒಂದು ಕಮೆಂಟ್ ಮಾಡಿದ್ದಾರೆ,
ಅನಾರೋಗ್ಯ ಸಮಸ್ಯೆ ಇದ್ದರೆ ಯಾವ ಥರ ಸಾಯಿಯಪ್ಪಗೆ ಬೇಡ್ಕೋಬೇಕು, ಯಾವ ಥರ ಪೂಜೆ ಮಾಡಬೇಕು, ಏನಾದರೂ ಪರಿಹಾರ ಇದೆಯಾ ಅಂತ ಕೇಳಿದ್ದಾರೆ. ಅದಕ್ಕೆ ಏನೂ ಇಲ್ಲ, ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೊತ ನಾಳೆ ಗುರುವಾರ ದಿನ ಸಾಯಿ ಮಂದಿರಕ್ಕೆ ಹೋಗಿ ಸ್ವಲ್ಪ ವಿಭೂತಿನ ನಿಮ್ಮ ಮನೆಗೆ ತಗೊಬನ್ನಿ. ಅದನ್ನು ಒಂದು ಬಟ್ಲಲ್ಲಿ ಅಂದರೆ ಒಂದು ಬೌಲಲ್ಲಿ ಇಟ್ಕೊಂಡು ನಿಮ್ಮ ಪೂಜೆ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಪ್ರತಿದಿನ ಅದನ್ನು ನೀವು ಪೂಜೆ ಮುಗಿದ ನಂತರ ನಿಮ್ಮ ಬಾಯಲ್ಲಿ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಅದನ್ನು ನೀರಲ್ಲಿ ಸ್ವಲ್ಪ ಹಾಕ್ಕೊಂಡು ಕೂಡ ಕುಡಿಬೋದು. ಇದನ್ನು ಯಾರ್ಯಾರಿಗೆ ಸಮಸ್ಯೆ ಅಂದರೆ ಅನಾರೋಗ್ಯ ಸಮಸ್ಯೆ ಅನ್ನೋದು ಇದೆಯೋ ಅಂಥವರು ಪ್ರತಿದಿನ ಸಾಯಿಯಪ್ಪ ವಿಭೂತಿನ ನೀವು ಹಚ್ಕೋಬೇಕು. ಆಮೇಲೆ ಬಾಯಲ್ಲಿ ಸ್ವಲ್ಪ ಹಾಕ್ಕೋಬೇಕು ಅಥವಾ ನೀರಲ್ಲಿ ಸ್ವಲ್ಪ ಹಾಕ್ಕೊಂಡು ನೀವು ಕುಡಿಬೋದು. ಈ ಥರ ಪ್ರತಿದಿನ ಪ್ರಯತ್ನ ಮಾಡಿ. ಆಮೇಲೆ ಸಾಯಿ ಸಚ್ಚರಿತ್ರನ ಪ್ರತಿದಿನ ನೀವು ಓದ್ಕೊಳ್ಳಿ. ಯಾಕಂದರೆ ಸಾಯಿ ಸಚ್ಚರಿತ್ರ ಬುಕ್ಕಲ್ಲಿ ತುಂಬ ಪವಾಡಗಳು ಇದೆ. ಅದೆಲ್ಲ ಕೂಡ ನೀವು ಓದ್ತಾ ಹೋದರೆ ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತೀರಾ. ಸಾಯಿ ನಾಮಸ್ಮರಣೆ ಹೇಳ್ಕೊಂತ ನೀವು ಏನಾದರೂ ಕೆಲಸ ಸ್ಟಾರ್ಟ್ ಮಾಡಿ, ಅದು ಖಂಡಿತ ನಿಮಗೆ ಸಕ್ಸಸ್ ಅನ್ನೋದು ಕೊಡುತ್ತೆ. ನಾಳೆ ಗುರುವಾರ ದಿನ ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಅಥವಾ ಸಂಜೆ ಯಾವಾಗ ನಿಮಗೆ ಟೈಮ್ ಸಿಗುತ್ತೋ ಆ ಸಮಯದಲ್ಲಿ ನೀವು ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಸಾಯಿಯಪ್ಪಗೆ ಏನಾದರೂ ಕೊಟ್ಟು ನೀವು ಬರಬೇಕು. ಆಮೇಲೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಪೂಜೆ ಮಾಡ್ಕೊತೀರಲ್ವ, ಆ ಪೂಜೆಯಲ್ಲಿ ಈ ಥರ ಚಿಕ್ಕ ಕೆಲಸವನ್ನು ಮಾಡಿ. ಮೊದಲು 5 ವಿಳೆದೆಲೆ ತಗೊಬರಬೇಕು. 5 ವಿಳೆದೆಲೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ಗಂಧದಿಂದ ಸಾಯಿರಾಮ್ ಅಂತ ಬರಿಬೇಕು. ನಂತರ ಎಲ್ಲ ವಿಳೆದೆಲೆಯಲ್ಲಿ ಒಂದೊಂದು ವಿಳೆದೆಲೆಯಲ್ಲಿ ನೀವು ಓಂ ಅಂತ ಬರಿಬೇಕು. ಈ ಥರ ನೀವು ಬರೆದು ಇದೆಲ್ಲ 5 ವಿಳೆದೆಲೆ ಕೂಡ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಎಲ್ಲ ಸುತ್ತು ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಮಣ್ಣಿನ ದೀಪ ಇಡಬೇಕು. ಮಣ್ಣಿನ ದೀಪದಲ್ಲಿ 2 ಏಲಕ್ಕಿ 1 ಕಾಯಿನ ಇಡಬೇಕು. ಅದೆಲ್ಲ ಇಟ್ಟಿದ ನಂತರ ಆಮೇಲೆ ನೀವು ಆ ದೀಪನ ಹಚ್ಚಬೇಕು. ಇದು ತುಪ್ಪದಿಂದ ನೀವು ಹಚ್ಚಿದ್ರೆ ಬಹಳ ಒಳ್ಳೆಯದು. ಈ ಥರ ಒಂದು ಪ್ಲೇಟಲ್ಲಿ 5 ವಿಳೆದೆಲೆ ಇಟ್ಟು ಮಧ್ಯದಲ್ಲಿ ದೀಪ ಇಟ್ಟು ನೀವು ದೀಪಾರಾಧನೆ ಮಾಡಬೇಕು. ಈ ಥರ ಮಾಡಿದ ನಂತರ ನಾಳೆ ಸಾಯಿಯಪ್ಪಗೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು. ನಿಮ್ಮ ಸಂಕಲ್ಪ ಹೇಳ್ಕೊಂಡಿದ ನಂತರ ಸಾಯಿಯಪ್ಪ ಶತನಾಮಾವಳಿ ಹೇಳ್ಕೊಂಡು ಹಾರತಿ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡು ಟೈಮ್ ಸಿಕ್ಕಿದ್ರೆ ನಿಮಗೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮಗೆ ಸಾಯಿಯಪ್ಪ ಒಳ್ಳೇದು ಮಾಡ್ತಾರೆ. ಯಾಕಂದರೆ ಸಾಯಿಯಪ್ಪ ಮೇಲೆ ನಂಬಿಕೆಯಿಂದ ನೀವು ಈ ಚಿಕ್ಕ ಪರಿಹಾರವನ್ನು ನಾಳೆ ಪ್ರಯತ್ನ ಮಾಡ್ತಾ ಇದ್ದೀರಲ್ವ, ಖಂಡಿತ ಸಾಯಿಯಪ್ಪ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಕೂಡ ತಪ್ಪದೇ ಪ್ರಯತ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.